ಅಥಣಿ ಸಿದ್ದೇವಾಡಿ ಗ್ರಾಮ ಪಂಚಾಯಿತಿಗೆ ಬಿಜೆಪಿ ಬೆಂಬಲಿತ ಅಧ್ಯಕ್ಷರಾಗಿ ಮಾರುತಿ ಕೃಷ್ಣ ಖೋತ್ ಅವಿರೋಧವಾಗಿ ಆಯ್ಕೆಯಾದರು. ಕಾಗವಾಡ ಮಾಜಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಹಾಗೂ ಶ್ರೀನಿವಾಸ್ ಪಾಟೀಲ್ ಹಾಗೂ ನಿವಾಸ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಈ ಚುನಾವಣೆ ಕಾಗವಾಡ ಮಾಜಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಹಾಗೂ ಶ್ರೀನಿವಾಸ್ ಪಾಟೀಲ್ ಹಾಗೂ ನಿವಾಸ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಈ ಚುನಾವಣೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಮಾರುತಿ ಖೋತ್ ರವರು ಮಾತನಾಡಿ, ಸಿದ್ದೇವಾಡಿ ಗ್ರಾಮದ ಮುಖಂಡರು ಸರ್ವ ಸದಸ್ಯರು ಸೇರಿ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಿದರು. ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಇನ್ನು ಆಡಳಿತ ಮಂಡಳಿ ಅಧಿಕಾರಿಗಳು ಒಳಗೊಂಡ ಗ್ರಾಮಗಳಲ್ಲಿ ಜನಪರ ಮತ್ತು ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತೇವೆ. ಈ ಗ್ರಾಮದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆ ಎಂದರು. ಗ್ರಾಮ ಪಂಚಾಯತ್ ಚುನಾವಣಾಧಿಕಾರಿಯಾದ ಡಿ.ಬಿ. ಕಾಂಬ್ಳೆ, ನೀರಾವರಿ ಇಲಾಖೆ ಅಥಣಿ ಹಾಗೂ ಸಹಾಯಕರಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜೆ.ಕೆ. ಗಡದೆ ಹಾಗೂ ಆರ್.ಕೆ. ಕೋಳಿ ಕಾರ್ಯನಿರ್ವಹಿಸಿದರು. ಅವಿರೋಧವಾಗಿ ಆಯ್ಕೆಯಾಗಿ ಈ ಸಂದರ್ಭದಲ್ಲಿ ಮಾತನಾಡಿದ ಇಂದುಮತಿ ಚೌಹಾಣ್ ಹಾಗೂ ರಮೇಶ್ ಆಜೂರು, ಮಹಾದೇವ ಮಾಳಿ, ಸಿದ್ದರಾಯ ಕಣಗಲಿ, ಸತ್ಯಪ್ಪ ಕಾಳೇಲಿ, ಬುಜುಬಲಿ ಮಾಲಗಾವಿ, ಬಾಹುಸಾಬ್ ಖೋತ್, ಮಲ್ಲಿನಾಥ್ ಚೌಗ್ಲೆ, ರಾಜು ಹೆಗಡೆ, ಸಂಜಯ್ ಕಿಲಾರಿ ಸೇರಿದಂತೆ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಮಾರುತಿ ಕೃಷ್ಣ ಖೋತ್ ಅವರನ್ನು ಸಿದ್ದೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಅದರಂತೆ ಎಲ್ಲ ಗ್ರಾಮಸ್ಥರು ಕೂಡ ಎಲ್ಲ ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಿಸಿ ಮುತುವರ್ಜಿಯಿಂದ ಎಲ್ಲ ಗ್ರಾಮಸ್ಥರು ಸುತ್ತ ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಅದೇ ಥರನಾಗಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲ ಒಂದು ಒಮ್ಮತದಿಂದ ಈ ಒಂದು ಕೆಲಸವನ್ನು ಮಾಡ್ಯಾರ ಅಂತೇಳಿ ಅವ್ರು ಹೇಳ ಬಯಸ್ತಾ ಇದ್ದೀನಿ. ಅದರಂತೆ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಪಂಚಾಯಿತಿ ಸದಸ್ಯರಿಗೂ ವಂದನೆಗಳು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಸಿದ್ದೇವಾಡಿ ಗ್ರಾಮಕ್ಕೆ ಹೊಸ ಪಂಚಾಯಿತಿಯ ಹೊಸ ಅಧ್ಯಕ್ಷರನ್ನಾಗಿ ಶ್ರೀ ಮಾರುತಿ ಕೃಷ್ಣ ಖೋತ್ ಅವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ. ಅವರು ತಮ್ಮ ಮಿಲಿಟರಿ ಸೇವೆಯನ್ನು ಹೇಗೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಹಾಗೆ ಸಿದ್ದೇವಾಡಿಯಲ್ಲಿ ಇವರಿಂದ ಎಲ್ಲರಿಗೂ ಒಂದು ಆಸೆ ಇದೆ, ಏನೋ ಒಂದು ಹೊಸದು ಮಾಡ್ಬೋದು ಅಂತಂದ ಅದಕ್ಕೆ ಇವತ್ತು ಇವರು ನಾಂದಿ ಹಾಡಲಿದ್ದಾರೆ. ಯಾಕೆಂದರೆ ಈಗ ಸಾಕಷ್ಟು ಮೆಜಾರಿಟಿ ಇವರ ಕಡೆ ಇದೆ. ಹಿಂದಿನ ಕೆಲಸವು ಚೆನ್ನಾಗಿ ಮಾಡಿದರು ಮತ್ತು ಈಗ ಎಲ್ಲರ ಆಶೀರ್ವಾದದಿಂದ ಮಿಲಿಟ್ರಿಯಲ್ಲಿ ಹಾಗೂ ಡಿಸಿಪ್ಲಿನ್ ಮುಂದುವರಿಸ್ಕೊಂಡು ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಆಸೆ. ನಮಗೆಲ್ಲ ಸದಸ್ಯರು ಆಯ್ಕೆ ಮಾಡಿಕೊಡ್ಲಿಕ್ಕೆ ಎಲ್ಲರದ ಅಭಿನಂದನೆ ಸಲ್ಲಿಸುತ್ತೇನೆ. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369